ಶುಭೋದಯ ಎಲ್ಲರಿಗೂ. ದಾನೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ದಿನದ ವಿಶೇಷತೆ, ದಿನದ ಪಂಚಾಂಗ ಹಾಗೂ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತುತಜ್ಞರು ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ. ಹಾಗೆ ಇವತ್ತು ಒಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ಅದು ಏನು ಅಂತ ತಿಳಿದುಕೊಳ್ಳೋಣ. ಸಮಸ್ತ ನಾಡಿನ ಜನತೆಗೆ ಶ್ರೀ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಅದಿತಿ ದೇವಿ ಹಾಗೂ ನನ್ನ ತಾಯಿ ಮೂಲ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮನ ಹಾಗೂ ಮಲೈ ಮಹದೇಶ್ವರನ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ, ಈ ಮಾತಾಪಿತೃಗಳ ಆಶೀರ್ವಾದ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ. ಬಂಧುಗಳೇ, ಈ ದಿನ ತಾರೀಕು 23/7/2025 ಬುಧವಾರ, ಉತ್ತರಾಯಣ, ಗ್ರೀಷ್ಮ ಋತು, ಶ್ರೀ ವಿಶ್ವವಸು ನಾಮ ಸಂವತ್ಸರದ ಆಷಾಢ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಈ ದಿನ ಆರಿದ್ರ ನಕ್ಷತ್ರ ಬೇರೆ ಇದೆ. ಶುಭ ಕಾಲ ಬಂದು 9 ಗಂಟೆಯಿಂದ 10:30ವರೆಗೂ, ಮಧ್ಯಾಹ್ನ 1:30ರಿಂದ 3 ಗಂಟೆವರೆಗೂ ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ, ತುಂಬ ಚೆನ್ನಾಗಿರ್ತೀರ ನೀವು. ಬಂಧುಗಳೇ, ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ವೇಶ್ಚ ರಾಹುವೇ ಕೇತುವೆ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಜಸೇವ ರೋಗಿಣಾಂ ನಿಧೇಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಬಂಧುಗಳೇ, ಕಡೆಯದಾಗಿ ಈ ರಾಶಿಯೇ ಎಲ್ಲ ಹೇಳಿದಾದ್ಮೇಲೆ ನಿಮಗೊಂದು ಅನುಷ್ಠಾನವನ್ನು ಮಾಡಿಕೊಡ್ತೀನಿ. ದಾಂಪತ್ಯ ಸುಖವಾಗಿರಬೇಕು, ನಿಮ್ಮ ಮನೆಯಲ್ಲಿ ಧನ ಧಾನ್ಯ ಸಮೃದ್ಧಿ ಯಾವ ರೀತಿ ನೆಲೆಸಬೇಕು ಅಂತ ಒಂದು ಅನುಷ್ಠಾನವನ್ನು ತಿಳಿಸ್ತೇನೆ. ದಯವಿಟ್ಟು ನೀವೆಲ್ಲರೂ ಮಾಡ್ಕೊಂಬಿಡಿ. ಈಗ ಮೊದಲನೇ ರಾಶಿ ಆಗಿರ್ತಕ್ಕಂಥ ಮೇಷ ರಾಶಿಗೆ ಪ್ರತಿಫಲವನ್ನು ಕಾಣ್ತೀರಿ. ನೀವು ತಗೊಳ್ತಿರ್ತಕ್ಕಂಥ ನಿರ್ಧಾರದಿಂದ ನಿಮಗೆ ಒಳ್ಳೆಯ ಕೀರ್ತಿ ಯಶಸ್ಸು ಸಿಗುತ್ತೆ. ನಿಮಗೆ ಆ ಕಟ್ಟಿಟ್ಟ ಬುತ್ತಿ, ನೀವೇನು ತಗೊಂಡಿದ್ದೀರ ಡಿಸಿಷನ್ನು, ಈಗ ಅದಕ್ಕೆ ನಿಮಗೆ ಪ್ರತಿಫಲ ಸಿಗುತ್ತೆ. ವೃಷಭ ರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತೀರಿ, ತುಂಬ ಚೆನ್ನಾಗಿರ್ತೀರಿ. ಸ್ವಲ್ಪ ಆಲೋಚನೆ ಮಾಡಿಕೊಂಡು ಯಾವುದೇ ಕೆಲಸಕ್ಕೆ ಕೈ ಹಾಕಿ. ಮಿಥುನ ರಾಶಿಯವರಿಗೆ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರು, ಹೊಸ ಹೊಸ ಸ್ನೇಹಿತರುಗಳು, ಹೊಸ ಹೊಸ ಗೆಳತನಗಳು ಬರ್ತೀರಿ. ಕಟಕ ರಾಶಿಯವರಿಗೆ ಸಂತೃಪ್ತಿ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿರ್ತೀರ. ಸಿಂಹರಾಶಿಯವರಿಗೆ ಬೇರೆಯವರಿಗೆ ಕಾಳಜಿ ವಹಿಸ್ತೀರ, ಬೇರೆಯವರಿಗೆ ವಿಶ್ವಾಸವನ್ನು ತೋರಿಸ್ತೀರ, ಯಥೇಚ್ಛವಾಗಿ ಚೆನ್ನಾಗಿರ್ತೀರ. ಕನ್ಯಾ ರಾಶಿಯವರಿಗಂತೂ ಈ ದಿನ ವಿಜಯದ ಕಟ್ಟಿಟ್ಟಿದ್ದ ಬುತ್ತಿ. ಕೋರ್ಟ್ ಕಚೇರಿಯಲ್ಲಿ ಆಗಿರಲಿ, ಯಾರು ಬೆಡ್ ರಿಟರ್ನ್ ಆಗಿದ್ರೂ ಕೂಡ ನಿಮಗೆ ಲಾಭ ತರ್ತಕ್ಕಂಥದ್ದು, ಅಂದರೆ ಯಶಸ್ಸು ಕೀರ್ತಿ ಲಾಭ ತರ್ತಕ್ಕಂಥದ್ದು. ತುಲಾ ರಾಶಿಯವರಿಗೆ ಮಹತ್ವದ ದಿನ ಅಂತಲೇ ಹೇಳ್ಬೋದು. ನೀವು ತಗೊಳ್ತಕ್ಕಂಥ ನಿರ್ಧಾರದಿಂದ ತುಂಬ ಚೆನ್ನಾಗಾಗ್ತೀರ. ವೃಶ್ಚಿಕ ರಾಶಿಯವ್ರಿಗಂತೂ ಕೋಪಕ್ಕೆ ಉದ್ರೇಕಕ್ಕೆ ಮನಸ್ಸು ಕೊಟ್ಟು ವಿವೇಕಕ್ಕೆ ಹೋಗಿ ತುಂಬ ವಿಪರೀತ ಗಲಾಟೆ ಆಗ್ತಕ್ಕಂಥದ್ದು, ಸ್ವಲ್ಪ ಹುಷಾರಾಗಿರಿ. ಧನುಷ ರಾಶಿಯವ್ರಿಗಂತೂ ಈ ದಿನ ತುಂಬ ನೆಂಟರು, ಹೊಸ ಹೊಸ ಸ್ನೇಹಿತರುಗಳು, ಹೊಸ ಹೊಸ ಗೆಳತಿಯರು ನಿಮಗೆ ಪರಿಚಯ ಆಗಿ ಆಗಮನವಾಗ್ತಂಥದ್ದು ನಿಮ್ಮ ಮನೆಗಳಿಗೆಲ್ಲ ತುಂಬ ಚೆನ್ನಾಗಿರ್ತೀರ. ಮಕರ ರಾಶಿಯವರಿಗೆ ಸೂಚನೆ ಕೊಡ್ತೀರಿ, ಗೈಡೆನ್ಸ್ ಕೊಡ್ತೀರಿ, ಈ ರೀತಿ ಇರಬೇಕು, ಈ ರೀತಿ ಇರಬೇಕು ಅಂತ. ಕುಂಭರಾಶಿಯವ್ರಿಗಂತೂ ದೃಢತೆ, ಸಂತೃಪ್ತಿ ತರ್ತಕ್ಕಂಥದ್ದು, ಚಾಲೆಂಜಿಂಗ್ ಅಂತ ಬರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ. ಮೀನರಾಶಿಯವರಿಗೆ ಶುಭ ಪ್ರಸಾದವಾಗಿರ್ತಕ್ಕಂಥದ್ದು, ಶುಭದಾಯಕವಾಗಿರ್ತಕ್ಕಂಥದ್ದು, ನಿಮಗೆ ತುಂಬ ಚೆನ್ನಾಗಿರ್ತೀರ. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ನನ್ನ ತಂದೆಯಾಗಿರ್ತಕ್ಕಂಥ ಮಲೈ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಿ. ಉದೋ ಯಲ್ಲಮ್ಮ, ಉದೋ ಯಲ್ಲಮ್ಮ, ಉಗೇ ಮದಪ್ಪ, ಉಗೇ ಮದಪ್ಪ. ಮುಂದೆಗಳೇ ನಿಮಗೊಂದು ಅನುಷ್ಠಾನವನ್ನು ಹೇಳಿದ್ದೆ ಅಂತ ಹೇಳಿದೆ. ಬೆಳಿಗ್ಗೆ ಎದ್ದ ತಕ್ಷಣ ಬಾಕ್ಲೆಲ್ಲ ಒರೆಸಿ ಮಧ್ಯದಲ್ಲಿ ಸ್ವಸ್ತಿಕ್ ಅಂತ ಬರೀರಿ. ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಲೈನು, ಅಂದರೆ ಪ್ಲಸ್ ಮಾರ್ಕ್ ಹಾಕ್ಬಿಟ್ಟು ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ ಥರ 4 ಅಂದರೆ ಒಂದು ಸ್ವಸ್ತಿಕ್ ಅಂತ ಬರೀರಿ. ಅರ್ಶನದಲ್ಲಾಗಲಿ ಕುಂಕುಮದಲ್ಲಾಗಲಿ ಮಧ್ಯದಲ್ಲಿ ಸೆಂಟ್ರಲ್ಲಿ ಬರೀರಿ. ಬಾಕ್ಲ ಮೇಲೆ ಓಂಕಾರವನ್ನು ಬರೀರಿ. ಹಾಗೆ ನೀವು ನೆಲ ಕಸ ಗುಡಿಸ್ಬೇಕಾದ್ರೆ ಯಾವತ್ತೂ ಕೇಳಿ, ಕಸ ಗುಡಿಸೋದು ನೀವು ಎಲ್ಲಿಂದ ಬರಬೇಕು? ನೈಋತ್ಯ ಮೂಲೆಯಿಂದ ಬರಬೇಕು. ಕಸ ಗುಡಿಸ್ಕೊಂಡು ಹೊರಗಡೆಗೆ ತಿರ್ಗಾ ಮತ್ತೆ ನೆಲ ಒರೆಸ್ಬೇಕಾದ್ರೆ ಯಾವತ್ತು ಈಶಾನ್ಯದಿಂದ ಸ್ಟಾರ್ಟ್ ಮಾಡಿ ಕುಬೇರ ಮೂಲೆಗೆ, ಅಂದರೆ ನೈಋತ್ಯ ಮೂಲೆಗೆ, ಯಮದ ಪಕ್ಕದಲ್ಲಿ, ವರುಣನ ಪಕ್ಕದಲ್ಲಿ, ನೈಋತ್ಯ ಮೂಲೆ ಅಂದರೆ ಕುಬೇರನ ಮೂಲೆ ಒಳಗಡೆ ತೊಗೊಂಡೋಗಿ ನಿಲ್ಲಿಸಬೇಕು, ಅಂದರೆ ಒರೆಸ್ಕೊಂಡು ಹೋಗಬೇಕು ನೀವು. ಈ ರೀತಿ ಮಾಡೋದ್ರಿಂದ ನಿಮಗೆ ಖಂಡಿತವಾಗೂ ಮನೆಯೊಳಗಡೆ ಧನ ಧಾನ್ಯ ಸಮೃದ್ಧಿಯನ್ನು ಇರ್ತದೆ. ದಾಂಪತ್ಯ ಸುಖ ಚೆನ್ನಾಗಿರುತ್ತೆ, ತುಂಬ ಲವಲವಿಕೆಯಾಗಿರ್ತೀರಿ, ಆ್ಯಕ್ಟಿವೇಟೆಡ್ ಆಗಿರ್ತೀರಿ, ತುಂಬ ಚೆನ್ನಾಗಿರ್ತಾರೆ. ಸ್ವಸ್ತಿಕ್ ಹಾಕೋದು ಮರಿಬೇಡಿ. ಕಸ ಗುಡಿಸೋದು ನೈಋತ್ಯದಿಂದ ಈಶಾನ್ಯಕ್ಕೆ ಬರಬೇಕು, ಕಸ ಗುಡಿಸ್ಕೊಂಡು. ನೆಲ ಒರೆಸೋದಾದರೆ ಈಶಾನ್ಯದಿಂದ ನೈಋತ್ಯಕ್ಕೆ ಒರೆಸ್ಕೊಳ್ತಾ ಹೋಗಬೇಕು. ನೀವೇನು ಮಾಡ್ತೀರಿ, ಒಳಗಡೆಯಿಂದ ಒರೆಸ್ಕೊಂಬರ್ತೀರಿ. ಖಂಡಿತ ಆ ಥರ ಮಾಡಬೇಡಿ. ಈಶಾನ್ಯದಿಂದ ಅಲ್ಲಿಗೋಗಿ
ಅಲ್ಲಿಂದ ಕಸ ಗುಡಿಸ್ಕೊಂಡು ಬರೋದಾದರೆ ಈಶಾನ್ಯ ದಿಕ್ಕಕ್ಕೆ ಬಂದು ಲಾಸ್ಟಲ್ಲಿ ಕಸ ಎತ್ಕೊಳ್ಳಿ. ಈ ರೀತಿ ಮಾಡಿ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಧನಧಾನ್ಯ ಸಮೃದ್ಧಿಯನ್ನು ಇರ್ತದೆ, ದಾಂಪತ್ಯ ಸುಖ ಚೆನ್ನಾಗಿರುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹೇಳಿ ಒಂದ್ಸಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ ನಿಮ್ಗೆಲ್ಲರಿಗೂ. ನೋಡಿದ್ರಲ್ಲ ಇಂದಿನ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ಹಾಗೆ ಇವತ್ತು ಒಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಮನೆಯಲ್ಲಿ ನಾವು ದಿನನಿತ್ಯ ಮಾಡುವಂತ ಕೆಲಸಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ನಮ್ಮ ಮನೆ ಏಳಿಗೆ ಆಗುತ್ತೆ ಅನ್ನೋದಾದ್ರೆ ಯಾಕೆ ನಾವು ಮಾಡ್ಕೊಳ್ಬಾರ್ದು. ಈ ಗುರುಗಳು ತಿಳಿಸಿದಂತೆ ಕಸ ಗುಡಿಸೋದಾಗಿರ್ಬೋದು, ನೆಲ ಆಗಿರ್ಬೋದು, ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ ನಮ್ಮ ಮನೆಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಅದೇ ರೀತಿ ಮಾಡ್ಕೊಳ್ಳೋಣ. ನೀವು ಕೂಡ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡ್ಬೋದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.